ಟಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸಂಜೆಯ ನೇರ ಪ್ರಸಾರದ ಚರ್ಚೆಗೆ ಸ್ವಾಗತ. ನಾನು ಕಿರಣ್ ಕುಮಾರ್. ಇವತ್ತು ನಿಮ್ಮ ಜೊತೆ ಚರ್ಚೆಯಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾರೋ ನೋಂದಾಯಿತ RSS ನ ಮುಖ್ಯಸ್ಥರಾದ ಹನುಮೇಗೌಡರು. ಚರ್ಚೆಗೆ ಸ್ವಾಗತ ಸರ್, ನಮಸ್ಕಾರ. ನಮಸ್ಕಾರ. ಮೈಕ್ರೋ ಫೈನಾನ್ಸ್ ಅನ್ನೋದು ಇವತ್ತು ಕನ್ನಡಿಗರಿಗೆ ಒಂದು ವಿಷದ ಒಂದು ಉರುಳಾಗಿ ಪರಿಣಮಿಸಿದೆ. ಮೈಕ್ರೋ ಫೈನಾನ್ಸ್ ಒಂದು ವಿಷದ ಫೈನಾನ್ಸ್ಗಳಾಗಿದೆ. ಏನು ಸಾಲ ಪಡೆದು ಸುಮಾರು 7 ಕೇಸ್ಗಳಾಗಿದ್ದಾವೆ. 3-4 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕೆ ಮುಂಚೆ ಮಂಡ್ಯದಲ್ಲಿ ಮತ್ತೊಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯುವಕ ಫೈನಾನ್ಸ್ ತಗೊಂಡಿದ್ದು. ಇವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ, ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಮತ್ತು ತಾಕೀತು ಕೂಡ ಮಾಡಿದ್ದಾರೆ. ಇದು ರಾಜ್ಯದ ಅತ್ಯಂತ ಜ್ವಲಂತ ಸಮಸ್ಯೆ. ಈ ಸಮಸ್ಯೆಗೆ ಪರಿಹಾರ ಏನು? ಸರ್ಕಾರ ಇಷ್ಟು ಜನ ಸಾಯ್ಬೇಕಾಯ್ತಾ? ಇದಕ್ಕೆ ಎಚ್ಚೆತ್ಕೋಬೇಕಳಕ್ಕೆ. ಜೊತೆಗೆ ರಾಹುಲ್ ಗಾಂಧಿ ಈ ದೇಶದ ಒಬ್ಬ ಜನನಾಯಕ ಅಂತ ಹೇಳಿ ಹೆಸರಾಗಿದ್ದಾರೆ. ಹಾಗೆ ವಿರೋಧ ಪಕ್ಷದ ನಾಯಕ, ಇವರಿಗೆ ಕ್ಯಾಬಿನೆಟ್ ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್, ಇಂತಹ ವ್ಯಕ್ತಿಯನ್ನ ಇಂಡಿಯಾ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೇಜ್ರಿವಾಲ್ ಇವತ್ತು ಅವ್ರನ್ನ ಭ್ರಷ್ಟರ ಪಟ್ಟಿಗೆ ಸೇರಿಸಿದ್ದಾರೆ. ಅಂದ್ರೆ ಹೋರಾಟ ಈಗ ತ್ರಿಕೋನ ಸ್ಪರ್ಧೆಯಾಗಿ ಏರ್ಪಟ್ಟಿದೆ. ಇವೆಲ್ಲವನ್ನ ಕುರಿತು ಚರ್ಚೆ ಮಾಡೋಣ. ಸರ್, ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್ಗಳು ಕೊಡ್ತಾ ಇರ್ತಕ್ಕಂಥ ಕಿರುಕುಳ, ಇದಕ್ಕೆ ಆಗ್ತಾ ಇರ್ತಕ್ಕಂಥ ಸಾವು ಮತ್ತು ಸರ್ಕಾರದ ಕ್ರಮವನ್ನ ನೀವು ಹೇಗೆ ನೋಡ್ತೀರಾ? ಮೊದಲನೇದು, ನಾವು ಜನರು ಯಾಕೆ ಸಾಲ ಮಾಡುವಂತ ಪರಿಸ್ಥಿತಿಗೆ ಬಂದ್ರು ಅನ್ನುವಂಥದ್ದು ವಿಚಾರ ಮಾಡಬೇಕಾಗಿದೆ. ಸಾಲ ಮಾಡಿದ್ರು ಯಾಕೆ? ಈಗ ಒಬ್ಬ ರೈತ ಇದ್ದಾನೆ, ಅವನು ಕೃಷಿ ಬೆಳೆ ಬೆಳಿಲಿಕ್ಕೆ ಅವನದೇ ಆದಂತಹ ಒಂದಿಷ್ಟು ಜಮೀನಿನಲ್ಲಿ ಅವನು ಗೊಬ್ಬರ, ಬೀಜ ಅಥವಾ ನೀರಿನ ವ್ಯವಸ್ಥೆ ಅಥವಾ ಕರೆಂಟ್ಗೆ ಇತ್ಯಾದಿಗೆ ಅವನು ಸಾಲ ಮಾಡಬೇಕಾಗಿದೆ. ರೈತನಿಗೆ ಅವನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿದಿದ್ರೆ ಅವನು ಸಾಲ ಮಾಡುವಂತ ಅವಶ್ಯಕತೆ ಬರ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಅದೇ ಹಳ್ಳಿನಲ್ಲಿರುವಂತಹ ಹೈನುಗಾರಿಕೆ ಮಾಡೋರು, ಅಂದ್ರೆ ಹಸು ಸಾಕಣೆ ಮಾಡಿ ಹಾಲಿನ ಮಾರಾಟದಿಂದ ಬದುಕ್ತಾ ಇದ್ದಂತಹ ಜನರಿಗೆ ಹಸು ಖರೀದಿ ಮಾಡಿದ ನಂತರ ಅದಕ್ಕೆ ಬೇಕಾಗಿರುವಂತಹ ಹಿಂಡಿ, ಬೂಸ, ನೀರು, ಅದಕ್ಕೆ ಶೆಲ್ಟರ್ ಇತ್ಯಾದಿಯನ್ನ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಮತ್ತೆ ಮಾಡಿದ ಈ ಎಲ್ಲದರಿಂದ ಹಾಲು ಮಾರಾಟ ಮಾಡೋದ್ರಿಂದ ಅವರಿಗೆ ಸಿಗುವಂತಹ ಲಾಭ ಸರಿ ಇದ್ದಿದ್ದರೆ ಅವರು ಸಾಲ ಮಾಡಿ ಸಾಲ ತೀರಿಸದೇ ಇರುವಂತಹ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ, ಅಂದ್ರೆ ಬೆಂಗಳೂರು ಸುತ್ತಮುತ್ತಲು ಇರುವಂತಹ ಅಥವಾ ರಾಜ್ಯದಲ್ಲಿ ಇರುವಂತಹ ಯಾವುದೇ ಊರಿಗೆ ಹೋದ್ರೆ ಸಾಮಾನ್ಯವಾಗಿ ಕಂಡು ಬರುವಂತದ್ದು ಕೃಷಿಕರು ಅಥವಾ ತರಕಾರಿ ಬೆಳೆದು ಅದನ್ನ ಮಾರಾಟ ಮಾಡುವಂತವರು ಅಥವಾ ಹೈನುಗಾರಿಕೆ ಮಾಡುವಂತವರು, ಇಂಥವರೇ ಹೆಚ್ಚು ಸಾಲಗಾರರಾಗಿರೋದು. ಅಥವಾ ಈ ರಸ್ತೆ ಬದಿಯಲ್ಲಿ ಯಾರು ತರಕಾರಿ ವ್ಯಾಪಾರ ಮಾಡ್ತಾರಲ್ಲ ಅಂತವ್ರು ಮಾತ್ರನೇ ಈ ಏನೊಂದು ಮೈಕ್ರೋ ಫೈನಾನ್ಸ್, ಅಂದ್ರೆ ಇದನ್ನ ಸರಳ ಭಾಷೆಯಲ್ಲಿ ಹೇಳಬೇಕು ಅನ್ನೋದಾದ್ರೆ ಚಕ್ರ ಬಡ್ಡಿ ಅಥವಾ ವಾರದ ಬಡ್ಡಿ ಅಥವಾ ಹೈ ಪರ್ಸೆಂಟೇಜ್ ಬಡ್ಡಿ, ಈ ರೀತಿ ಯಾವುದೇ ರೀತಿಯಲ್ಲಿ ಹೇಳಬಹುದು. ಈ ರೀತಿಯಲ್ಲಿ ಸಾಲದ ಸುಳಿಗೆ ಸಿಕ್ಕಾಕೊಳ್ಳಿಕ್ಕೆ ಕಾರಣವೇ ಇವತ್ತಿನ ನಮ್ಮ ಆರ್ಥಿಕ ವ್ಯವಸ್ಥೆ. ಈ ಆರ್ಥಿಕ ವ್ಯವಸ್ಥೆ ಬಡ ಜನರ ಹೊಟ್ಟೆಯ ಮೇಲೆ ಬಿದ್ದಾಗ ಅವರು ತಗೊಳ್ತಾರಲ್ಲ ಸಾಲ, ಆ ಸಾಲದಿಂದ ಅವರು ಲಾಭ ಮಾಡ್ಕೊಳ್ಳಿಕ್ಕೆ ಹೋಗ್ತಾರಲ್ಲ, ಲಾಭ ಮಾಡಿ ಸಾಲ ತೀರಿಸ್ಬೇಕಾಗಿತ್ತು. ಅವರು ಲಾಭ ಮಾಡ್ಕೊಳ್ಳೋದಿಲ್ಲಿ, ಅವ್ರಿಗೆ ಅಸಲು ಕೂಡ ಬರ್ದೇ ಇದ್ದಾಗ ಸಾಲವನ್ನ ತೀರಿಸ್ಲಿಕ್ಕಾಗಲ್ಲ. ಅದು ಯಾವುದೇ ಫೈನಾನ್ಸ್ ಇರಬಹುದು, ಅದು ಬ್ಯಾಂಕ್ ಫೈನಾನ್ಸ್ ಇರಬಹುದು, ಖಾಸಗಿ ಫೈನಾನ್ಸ್ ಇರಬಹುದು, ಕ್ರೆಡಿಟ್ ಸೊಸೈಟಿ ಇರಬಹುದು, ಅಥವಾ ಚೀಟಿ ವ್ಯವಹಾರಗಳಿರ್ಬೋದು, ಅಥವಾ ಕೈ ವ್ಯವಹಾರ ಇರಬಹುದು. ಇದು ಯಾವುದೇ ಆದ್ರೂ ಅಂದ್ರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇರುವಂತಹ ವ್ಯಕ್ತಿಗಳು ಸಾಲಗಾರನಿಗೆ ಸಾಲ ಕೊಡದೇ ಇದ್ದಾಗ, ಸಾಲಗಾರ ಮನೆ ಹತ್ರ ಬಂದಾಗ ಅವರಿಗೆ ಮುಖ ತೋರಿಸ್ಲಿಕ್ಕಾಗದೆ, ಸಾಲವನ್ನು ವಾಪಸ್ ತೀರಿಸ್ಲಿಕ್ಕಾಗದೆ ನಷ್ಟಕ್ಕೆ ಒಳಗಾಗಿರೋದರಿಂದ ಅವರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತ ನಾನು ಹೇಳೋದಿಲ್ಲ.
ಯಾಕೆ ಅಂತ ಹೇಳಿದ್ರೆ 2016ನೇ ಇಸ್ವಿವರೆಗೆ ಅಲ್ಪ ಸ್ವಲ್ಪ ಇರೋದ್ರಲ್ಲಿ ಜನ ಒಂದಿಷ್ಟು ನೆಮ್ಮದಿಯಿಂದ ಬದುಕ್ತಾ ಇದ್ರು. ನೋಟು ಅಮಾನ್ಯೀಕರಣದ ಹೆಸರಿನಲ್ಲಿ ಈಗ ನಾನು ಯಾರು ಹೇಳಿದ್ನಲ್ಲ, ರೈತರು, ಕೂಲಿ ಕಾರ್ಮಿಕರು, ಗೂಡಂಗಡಿಯವರು, ಸಣ್ಣ ಸಣ್ಣ ವ್ಯಾಪಾರಸ್ಥರು, ರಸ್ತೆ ಬದಿಯಲ್ಲಿರುವಂತಹ ವ್ಯಾಪಾರಸ್ಥರು, ಇಂಥವ್ರಿಗೆ ಅವತ್ತು ಕಾಟ ಪ್ರಾರಂಭ ಆಯ್ತು. ಅವರು ಕೂಡಿಟ್ಟಂತಹ ಸಣ್ಣ ಪುಟ್ಟ ದುಡ್ಡು ಇವರ ಆರ್ಥಿಕ ನಷ್ಟದಿಂದ, ಅದರ ನಂತರ ಬಂದಂತಹ ಕೊರೋನಾ ಕಾರಣದಿಂದಾಗಿ ಬೀದಿ ಬಿಕಾರಿಗಳಾದ್ರು, ನಷ್ಟದಲ್ಲಿ ನರಳಲಿಕ್ಕೆ ಪ್ರಾರಂಭ ಆದ್ರು. ಆದ್ರೆ ದುರ್ದೈವ, ನಮ್ಮ ಮೋದಿಯವರು ಕರ್ನಾಟಕದ ಜನತೆಗೆ ಅನುಕೂಲ ಮಾಡಿಕೊಡೋದು ಹೋಗ್ಲಿ, ಮಿನಿಮಮ್ ಅಂದ್ರೆ ಕನಿಷ್ಠ ಒಂದು ಕೊಡಬೇಕಾಗಿರುವಂತ ಕಾನೂನಿನ ವ್ಯವಸ್ಥೆಯಲ್ಲಿ ಕೊಡಬೇಕಾದಂತ ಹಣದ ಅರಿವನ್ನು ಮಾಡಿಕೊಳ್ಳಲಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇದರ ವಿರುದ್ಧವಾಗಿ ಈಜಿದರು, ಅಂದ್ರೆ ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ಈಜಿದರು, ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಸಾಕಷ್ಟು ಹಣ ಕರ್ನಾಟಕಕ್ಕೆ ಬರೋದ್ರಲ್ಲಿ ಕೇಂದ್ರ ಸರ್ಕಾರ ಒದಗಿಸೋದ್ರಲ್ಲಿ ವಿಫಲ ಆಯಿತು. ಇದರ ಪರಿಣಾಮ, ಇದರ ನಡುವೆಯೂ ಕೇಂದ್ರ ಸರ್ಕಾರ ಕೊಟ್ಟಂತಹ ಆ 2,000 ಸಹಾಯಧನ ಮತ್ತು ಈ ಏನು ಅನ್ನಭಾಗ್ಯ ಮೊದಲನೇದು, ಎರಡನೆಯದು ಏನು ಲಕ್ಷ್ಮಿ, ಭಾಗ್ಯಲಕ್ಷ್ಮಿನ ಗೃಹಲಕ್ಷ್ಮಿನೋ, ಗೃಹಲಕ್ಷ್ಮಿ, ಅದು ಎರಡರ ಗೃಹ ಜ್ಯೋತಿ, ಅದರ ಜೊತೆಗೆ ಉಚಿತ ವಿದ್ಯುತ್ತು, ಈ 3 ಕೊಟ್ಟಿದ್ದರಿಂದಾಗಿ ಇವತ್ತು ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಡಿಮೆ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ಇದ್ದಿದ್ರೆ ಈಗೇನಾಗಿದೆಯಲ್ಲ ಈ ಆತ್ಮಹತ್ಯೆಗಳು, ಸಾಲ ತೀರಿಸ್ಲಿಕ್ಕೆ ಆಗದೆ ಇರುವಂತಹ, ಮನೆ ಬಿಟ್ಟು ಓಡಿ ಹೋದಂತಹ, ಮನೆ ಬೀಗ ಹಾಕಿ ಬೀದಿನಲ್ಲಿ ಪ್ರತಿಭಟನೆ ರೀತಿಯಲ್ಲಿ ಕೂತ್ಕೊಂಡಂತಹ ಇಂತಹ ಪ್ರಕರಣಗಳು ನನ್ನ ಅನಿಸಿಕೆ 1 ವರ್ಷದಿಂದನೇ ಪ್ರಾರಂಭ ಆಗ್ತಿತ್ತು. ಆದ್ರೆ ಇಲ್ಲಿಯವರೆಗೆ ತಳ್ಕೊಂಡ್ಬಂದು ಈಗ ಅವರ ಕಾಟಕ್ಕೆ ಇದು ಹೆಚ್ಚಾಗಿದೆ ಅನ್ನುವಂಥದ್ದು ಒಂದು ಭಾಗ. ಇನ್ನು ಎರಡನೆಯ ಭಾಗ, ಈ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿ ನಾನು ಉಲ್ಲೇಖ ಮಾಡೋದೇನು ಅಂದ್ರೆ, ಈ ಶ್ರೀಮಂತ ಕುಳಗಳು ಅಥವಾ ಈ ಮೀಟರ್ ಬಡ್ಡಿ ದಂಧೆ ನಡೆಸುವಂತವ್ರು ಅಥವಾ ಈ ಉದ್ಯಮಿಗಳು, ಇಂಥವ್ರು ಏನಿವತ್ತು ಸಾಲದ ಇದನ್ನು ಮಾಡಿದಾರಲ್ಲ, ಇವೆಲ್ಲವೂ ಬಹುತೇಕ ಒಂದು ಹಂತವನ್ನ ದಾಟಿರುವಂತವ್ರು. ಅಂದರೆ ಅಪ್ಪರ್ ಮಿಡ್ಲ್ ಕ್ಲಾಸ್. ಯಾಕೆಂದ್ರೆ ಅಪ್ಪರ್ ಕ್ಲಾಸ್ನವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಉದ್ಯಮಗಳನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ಹೈ ಪ್ರೊಫೈಲ್ ನಲ್ಲಿ ಇರುವಂತವ್ರು, ಅಂದ್ರೆ ಮೋದಿ, ಅಮಿತ್ ಶಾ ಇಂಥವ್ರ ಲೆವೆಲ್ ಅಲ್ಲಿ ಇರುವಂತವ್ರು. ಇನ್ನ ಈ ಯಾರು ಈಗ ಈ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇದಾರಲ್ಲ, ಅವರೆಲ್ಲರೂ ಕೂಡ ನನ್ನ ಒಂದು ಇದರಲ್ಲಿ ಹೇಳಬೇಕು ಅಂದ್ರೆ, ಎಲ್ಲಾ ಪಕ್ಷದವರು ಇರಬಹುದು, ಆದ್ರೆ ಅತಿ ಹೆಚ್ಚು ಜನ ಬಿಜೆಪಿಯವರೇ ಇರಬೇಕು. ಅದೇ ಕಾರಣಕ್ಕೆ ಜನರ ಮೇಲೆ ಒತ್ತಡ ಹಾಕಿಸಿ, ಆ ಒತ್ತಡದಿಂದಾಗಿ ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಬಿಜೆಪಿಯವರು ಈಗ ಅದನ್ನ ಪ್ರತಿಭಟನೆ ಸ್ವರೂಪಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಅಡ್ಡ ಮಾರ್ಗವನ್ನ ಯಾವ್ದಾದ್ರು ಒಂದು ಹುಡುಕ್ತಾ ಇರ್ತಾರೆ. ಈ ಕಡೆ ಕುಂಡಿ ಜಿಗಿಟಿ, ಆ ಕಡೆ ತೊಟ್ಲು ತಗೋದು, ಈ ರೀತಿಯ ಒಂದು ಕೆಲಸ ನಿರಂತರವಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಈಗ ಇದು ಕೂಡ ಅದೇ ರೀತಿ ಮೈಕ್ರೋ ಫೈನಾನ್ಸಿನ ಯಾರು ಸಾಲ ಕೊಟ್ಟಿದಾರಲ್ಲ, ಅವ್ರನ್ನ ಜಿಗಿಟಿ ಬೀದಿಗೆ ಬೀಳಿಸಿ ಅವ್ರ ಹತ್ರ ಸಾಲ ವಸೂಲಿಗೆ ಇದ್ ಮಾಡ್ಲಿಕ್ಕೆ ಹೋದಾಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಅದನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕಿ ತೊಂದರೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರನೂ ಒಂದು ತಪ್ಪು ಮಾಡಿದೆ. ಇದು ಈಗಾಗಲೇ ಕಳೆದ 2 ವರ್ಷಗಳ ಹಿಂದೆಯಿಂದ ನನ್ನ ನೆನಪಿಗಿದ್ದ ಹಾಗೆ 3 ವರ್ಷಗಳಿಂದನೂ ಕೂಡ, ಅಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇದ್ದಾಗಲಿಂದಾಗೂ ಕೂಡ ಈ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಧರ್ಮಸ್ಥಳ ಸ್ವಸಹಾಯ ಸಂಘ, ಅಲ್ಲಿಂದನೂ ಇದು ಪ್ರಾರಂಭ ಆಗಿತ್ತು. ಇದನ್ನ ಅಲ್ಲಿನ ಸೋಮನಾಥ ನಾಯಕ್ ಅನ್ನುವಂಥವ್ರು ಮತ್ತೆ ಅಲ್ಲಿ ಏನೊಂದು ಜಾಗೃತಿ ಬಳಗ ಇದೆಯಲ್ಲ, ಆ ಬಳಗದವರು ನಿರಂತರವಾಗಿ ಹೇಳ್ತಾನೆ ಇದ್ರು.
ಅವರು ನಿರಂತರವಾಗಿ ದೂರುಗಳು ಕೂಡ ದಾಖಲಾತಿ ಮಾಡ್ಕೊಂಡು ಬರ್ತಾ ಇದ್ರು. 100 ಪ್ರಶ್ನೆಗಳನ್ನ ಪ್ರಕಟಿಸಿ ಉತ್ತರಕ್ಕೆ ಬನ್ನಿ ಅಂತ ವೇದಿಕೆ ಕೂಡ ಸಿದ್ಧ ಮಾಡಿದ್ರು. ಆದ್ರೆ ಬಿಜೆಪಿ ಸರ್ಕಾರ ಅದಕ್ಕೆ ಏನೂ ಕ್ರಮ ಕೈಗೊಳ್ಳಿಲ್ಲ. ಆದರೆ ತಡವಾಗಾದ್ರೂ ಕೂಡ ಇದು ಈ ಮೈಕ್ರೋ ಫೈನಾನ್ಸ್ ಇಂದ ಜನರ ಸುಲಿಗೆ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರವನ್ನ ಕಳೆದ ನವೆಂಬರ್ನಲ್ಲಿ ನಡೆದಂತಹ ಏನು ವಿಧಾನಸಭೆಯಲ್ಲಿ ಅದನ್ನ ಚರ್ಚೆಗೆ ಬಂತು. ಅದರ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನ ಸೂಕ್ತವಾದಂತ ರೀತಿಯಲ್ಲಿ ನಿಭಾಯಿಸ್ತೀವಿ ಅನ್ನುವಂತ ಒಂದು ಚರ್ಚೆ ಕೂಡ ನವೆಂಬರ್ನ ವಿಧಾನಸಭೆ ಬೆಳಗಾಂನಲ್ಲಿ ಇದು ಚರ್ಚೆಗೆ ಬಂದಿತ್ತು. ಆದರೆ ಅದು ಬಂದ ನಂತರವೂ ಕೂಡ 2 ತಿಂಗಳಲ್ಲಿ ಅತಿ ಹೆಚ್ಚು ಒತ್ತಡಗಳು ಬಂದು ಅನೇಕ ಮನೆಗಳನ್ನ ಬೀಗ ಹಾಕಿ ಆ ಬಡವರನ್ನ ಬೀದಿಗೆ ತಳ್ಳದಂತ ಮೈಕ್ರೋ ಫೈನಾನ್ಸ್ಗಳಿದೆಯಲ್ಲ, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಬೇಗ ತಿಳಿದು ಅದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕಾಗಿತ್ತು. ಇದು ಎಲ್ಲೋ ಎಡವಿದ್ದಾರೆ ಅಥವಾ ಏನೋ ತಣ್ಣಗೆ ಆಗಬಹುದು ಅನ್ನುವಂತ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ದಾರೆ. ಆದರೆ ಈಗ ಅಂದ್ರೆ ಇವತ್ತು ಸಿದ್ದರಾಮಯ್ಯನವರು ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಮೀಟಿಂಗ್ ಅಲ್ಲಿ ಕರೆದು ಆ ಮೈಕ್ರೋ ಫೈನಾನ್ಸರ್ಸ್ ಅಂದ್ರೆ ಯಾರ್ಯಾರು ಸಾಲ ಕೊಟ್ಟಿದ್ರು, ಲೇವಾದೇವಿ ಮಾಡ್ತಿದ್ರು, ಲೇವಾದೇವಿ ಸಂಸ್ಥೆಗಳಿದೆ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿದೆ, ಆ ಎಲ್ಲ ಸೊಸೈಟಿಗಳನ್ನ ಕರೆದು ಕೇಳಿದ್ದಾರೆ, ನಿಮ್ಮ ಸಂಸ್ಥೆ ನೋಂದಣಿ ಆಗಿದೆಯಾ? ನೋಂದಣಿ ಆಗಿದ್ರೆ ನಿಮಗೆ ಆ ನೋಂದಣಿಯ ಗೈಡ್ ಲೈನ್ಸ್ ಏನಿದೆ, ಆ ಗೈಡ್ ಲೈನ್ಸ್ಗೆ ಪೂರಕವಾಗಿ ಹಣಕಾಸು ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂತಹದಕ್ಕೆ ಸಂಬಂಧಪಟ್ಟಂತಹ ರಿಸರ್ವ್ ಬ್ಯಾಂಕಿನ ಗೈಡ್ ಲೈನ್ಸ್ ಏನು, ಅದನ್ನ ನೀವು ಪಾಲನೆ ಮಾಡ್ತಾ ಇದ್ದೀರಾ? ಅದನ್ನ ಪಾಲನೆ ಮಾಡುವಂತ ಸಂದರ್ಭದಲ್ಲಿ ನೀವು ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ? ಆ ನೋಟಿಸು ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅಂದ್ರೆ ಅವರ ಮಾತೃಭಾಷೆಯಲ್ಲಿ ಅವರಿಗೆ ತಿಳಿದಿದೆಯಾ? ತಿಳಿಯುವಂತ ದಿಕ್ಕಿನಲ್ಲಿ ನೀವೇನು ಪ್ರಯತ್ನ ಮಾಡಿದಿರಿ? ಇದರ ನಂತರ ನೀವು ಅವರ ಮನೆಯ ಸಾಲ ರಿಕವರಿಗೆ ಅಂದ್ರೆ ಮನೆಯನ್ನ ಒಂದ್ ರೀತಿ ನಿಮ್ಮ ವಶಕ್ಕೆ ತಗೊಳ್ಳೋ ರೀತಿಯಲ್ಲಿ ನೀವು ಹೋಗಿದ್ದೀರಿ. ಇದು ಹೋಗೋದಕ್ಕೆ ಮುಂಚೆ ಕೋರ್ಟ್ಗೆ ಈ ಮಾಹಿತಿಯನ್ನ ತಿಳಿಸಿದಿರಾ? ಕೋರ್ಟ್ಗೆ ಮಾಹಿತಿಯನ್ನ ತಿಳಿಸ್ತೀರಾ ಇದ್ರೆ ಇದು ತಪ್ಪಾಗತ್ತೆ. ಈ ಹಿನ್ನೆಲೆಯಿಂದ ಇದೆಲ್ಲ ಅಂಶಗಳನ್ನ ತಿಳಿಸಿದ ನಂತರ ಹೇಳಿದರೆ ಇನ್ನು ಮುಂದೆ ಈ ಯಾವುದೇ ರೀತಿಯ ನಿಯಮಗಳ ಉಲ್ಲಂಘನೆ ಮಾಡಿದ್ದರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ನಿಮ್ಮ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ, ಕಾನೂನು ಪ್ರಕಾರವಾಗಿ ನಿಮ್ಮನ್ನ ಜೈಲಿಗೆ ಹಾಕ್ಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಟ್ಟು ಇದರೆಲ್ಲದರ ನಡುವೆ ಅವರು ಹೇಳಿದರೆ ನೀವು ಇನ್ನು ಮುಂದೆ ನಿಮ್ಮ ಇಷ್ಟ ಬಂದಾಗೆ ಮಾಡೋಗಿಲ್ಲ. ನಿಮಗೆ ನೀವು ಸಾಲ ಕೊಟ್ಟಿರಬಹುದು, ಸಾಲದ ಮೇಲೆ ಇಂತಿಷ್ಟೇ ಬಡ್ಡಿಯನ್ನು ವಿಧಿಸಬೇಕು ಅನ್ನೋಂಥದ್ದು ನಿಯಮ ಇರುತ್ತೆ. ಆ ನಿಯಮವನ್ನ ಮೀರಿ ನೀವೇನ ಹೆಚ್ಚಿಗೆ ಬಡ್ಡಿ ಹಾಕಿದ್ರೆ ಅದನ್ನ ನೀವು ಕೇಳೋಗಿಲ್ಲ. ಸರ್ಕಾರದ ರೀತಿ ನೀತಿಗಳ ಅನ್ವಯದಲ್ಲಿ ಅಂದ್ರೆ ಸರ್ಕಾರ ಬ್ಯಾಂಕಿನ ರಿಸರ್ವ್ ಬ್ಯಾಂಕಿನ ಒಂದು ನೀತಿ ನಿಯಮಗಳು ಏನಿದೆ ಬಡ್ಡಿ ವ್ಯವಹಾರಕ್ಕೆ ಅದನ್ನ ದಾಟುವಾಗಿಲ್ಲ. ಮತ್ತು ನೀವು ಅವರ ಸಾಲ ಕಟ್ಟದಿರ ಇರುವಂತ ಒಂದೇ ಕಾರಣದಿಂದ ಅವರ ಮನೆಯನ್ನ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳಿಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟು ಅವರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋಂಥದ್ದನ್ನು ಹೇಳಿ ಇವತ್ತಿನ ಆರ್ಥಿಕ ಸಂಕಷ್ಟ ಇಡೀ ದೇಶದಲ್ಲೇ ಪರಿಸ್ಥಿತಿ ಹೀಗಿದೆ, ಇಂಥ ಪರಿಸ್ಥಿತಿ ನೀವು ಅವರ ಹಣ ಮನೆ ಮತ್ತು ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋ ಹಾಗಿಲ್ಲ ಅನ್ನುವಂತಹ ಒಂದು ಆದೇಶವನ್ನು ತಿಳಿಸಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂತಹ ಒಂದು ಮೀಟಿಂಗ್ ಆಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ. ಏನೇ ಆದರೂ ಈ ನಡುವೆ ಅತ್ಯಂತ ಮುಖ್ಯವಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ರಾಜ್ಯದ ಜನತೆಯು ಸಾಲದ ಶೂಲಕ್ಕೆ ಒಳಗಾಗಲಿಕ್ಕೆ ಕಾರಣವೇ ಮೋದಿಯವರ ಡಿಮಾನಿಟೈಸೇಷನ್ ಅಂದ್ರೆ ನೋಟು ಅಮಾನ್ಯೀಕರಣ ಮತ್ತು ಇವತ್ತು ಮೋದಿಯ ಕಾರಣದಿಂದಾಗಿ ಅಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅವರು ವ್ಯಾಪಾರಕ್ಕೆ ಅನುಕೂಲವಾಗುವಂತೆ ಮಾಡ್ತಾ ಇರೋದ್ರ ಪರಿಣಾಮವಾಗಿ ಬಡವರ ಕಡೆ ಹರಿಬೇಕಾದಂತ ದುಡ್ಡು ಅದು ಶ್ರೀಮಂತರ ಕಡೆ ಹರಿತಾ ಇದೆ. ಅದರ ಪರಿಣಾಮವಾಗಿ ಶ್ರೀಮಂತರು ಲಾಭದಲ್ಲಿದ್ರು ಕೂಡ ಮತ್ತೊಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ನಷ್ಟವನ್ನು ತೋರಿಸ್ತಾ ಇದ್ದಾರೆ. ಈ ಹಣ ಅಲ್ಲಿ ಅವರಿಗೆ ಇನ್ನೊಂದು ರೂಪದಲ್ಲಿ ಸಂಗ್ರಹ ಆಗಿ ಕೂತ್ಕೊಳ್ತಾ ಇದೆ. ನಷ್ಟ ಆದಂತದ್ದಕ್ಕೆ ಇವರು
ಲೋನ್ ವೇವ್ ಆಫ್ ಕೂಡ ಮೋದಿ ಅವರು ಮಾಡ್ತಾ ಇದ್ದಾರೆ. ಹೀಗೆ ಹಣದ ಹರಿವು ಕೆಳಕ್ಕೆ ಬಡವರ ಮನೆ ಕಡೆ ಹರಿಬೇಕಾಗಿದ್ದಂಥದ್ದು ಶ್ರೀಮಂತರ ಮನೆ ಕಡೆ ಹರಿವಾಗಿರೋದ್ರಿಂದ ಇಲ್ಲಿ ಹಣದ ಆರ್ಥಿಕ ಕುಸಿತಕ್ಕೆ ಕಾರಣ ಆಗಿ ಸಾಲ ಹೆಚ್ಚಲಿಕ್ಕೆ ಕಾರಣ ಆಗಿದೆ. ಇದು ಎಲ್ಲದರ ನಡುವೆ ನೋಡಿ, ಒಂದು ಪಿನ್, ಒಂದು ಪೆನ್ ಯಾವುದೇ ತಯಾರು ಮಾಡಿದ್ರೆ ಅದಕ್ಕೆ ಮೌಲ್ಯ ನಿರ್ಧಾರ ಮಾಡೋದಕ್ಕೆ ಒಬ್ಬ ಉದ್ಯಮಿಗೆ ಅವಕಾಶ ಇದೆ. ಆದರೆ ಒಬ್ಬ ರೈತ ಅವನು ಬೆಳೆದಂತಹ ಕುರಿಗೆ ರೇಟ್ ಅನ್ನ ವ್ಯಾಪಾರಿ ನಿಶ್ಚಯ ಮಾಡಬೇಕು. ಅವನು ಕುರಿಯನ್ನ ಮೇಯಿಸ್ತಾನಲ್ಲ, ಕುರಿಯ ಬೆಲೆಯನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ತರಕಾರಿ ಬೆಳೆದಂತವನು ನನ್ನ ತರಕಾರಿಗೆ ಇದೇ ಬೆಲೆ ಕೊಡಬೇಕು ಅಂತ ಅವನು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನ್ ಯಾರೋ ಮಾರ್ಕೆಟ್ ನಿಂದ ಬಂದು ಕೊಂಡ್ಕೊಂಡು ಹೋಗುವಂತವನು ಅವನು ಕೊಟ್ಟಿದ್ದು ಆ ರೈತ ತಗೊಳ್ಬೇಕಾಗತ್ತೆ. ಅದೇ ರೀತಿಯಲ್ಲಿ ಕೃಷಿ ಅಂದ್ರೆ ಆಹಾರ, ಬೇಳೆ, ಕಾಳು, ಭತ್ತ, ಅಕ್ಕಿ ಇವೆಲ್ಲವೂ ಕೂಡ ಯಾವನೋ ಒಬ್ಬ ವ್ಯಾಪಾರಿ ನಿಶ್ಚಯ ಮಾಡಬೇಕಾದಂತಹ ಸ್ಥಿತಿ ಇದೆ. ಉದ್ಯಮಿ ಅವನು ಮಾಡದಂತಹ ವ್ಯಾಪಾರ, ಅವನು ತಯಾರು ಮಾಡದಂತಹ ವಸ್ತುಗಳಿಗೆ ಅವನು ಬೆಲೆ ಕಟ್ತಾನೆ. ಆದ್ರೆ ಇವತ್ತು ಹಳ್ಳಿಗಳಲ್ಲಿರುವಂತಹ ಬಡ ಕೂಲಿ ಕಾರ್ಮಿಕರು ಇವತ್ತು ಅವರ ಒಂದು ಶ್ರಮಕ್ಕೆ ಬೆಲೆ ಸಿಗದೇ ಇರುವಂತದ್ರಿಂದಾಗಿ ಸಾಲದ ಕೂಪಕ್ಕೆ ಇವತ್ತು ಬೀಳುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಮೋದಿಯವರೇ ಪರೋಕ್ಷ ಕಾರಣ ಅನ್ನೋಂಥದ್ದು ನನ್ನ ನೇರವಾದಂತ ಆರೋಪ. ಇಷ್ಟೆಲ್ಲ ಆದ್ರೂ ಇವತ್ತು ಅಂದ್ರೆ ನಾನು ಈಗ ನಿಮ್ ಜೊತೆ ಮಾತಾಡ್ತಾ ಮಾಹಿತಿ ಕೇಳ್ತಾ ನೋಡ್ತಾ ಇದ್ದೆ, ಈಗಾಗಲೇ 20 ದಿನಗಳಾಗೋಗಿದೆ. ಈ ಸುಮಾರು 1 ತಿಂಗಳಿಂದ ಇದ್ರದ್ದು ಹಾವಳಿ ಜಾಸ್ತಿ ಆಗಿತ್ತು. ಸರ್ಕಾರ ಇಡೀ ಗೋಧಿ ಮೀಡಿಯಾ ಇದನ್ನ ತೋರಿಸ್ತಾ ಇದೆ, ದಡ್ಡಿ ದಂಧೆ ಅಂತ ತೋರಿಸ್ತಾ ಇದೆ, ಎಲ್ಲ ತೋರಿಸ್ತಾ ಇದೆ. ಕರ್ನಾಟಕದ ಯಾವೊಬ್ಬ ಸಚಿವ, ಸರ್ಕಾರದ ಯಾವೊಬ್ಬ ಸ್ಪೋಕ್ಸ್ ಪರ್ಸನ್ ಇದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? ಮತ್ತು ಇಲ್ಲಿ ತಾವಾಗ್ಲೇ ಮೆನ್ಷನ್ ಮಾಡಿದಾಗ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದ್ದೇ ಈ ರೀತಿಯ ಪ್ರೈವೇಟ್ ಫೈನಾನ್ಸರ್ಗಳು ಇರಬಾರ್ದು ಅಂತ ಹೇಳಿ. ಎರಡನೇದಾಗಿ ನೋಟುಗಳ ಅಮಾನ್ಯೀಕರಣ ಮತ್ತು ವಿಪರೀತ ಬೆಲೆ ಏರಿಕೆ ಮತ್ತು ಯಾವುದೇ ರೀತಿಯ ಉದ್ಯೋಗ ಸೃಷ್ಟಿ ಮಾಡದೇ ಇರೋದು, ಈ 3 ಕಾರಣಗಳನ್ನ ಕಾಂಗ್ರೆಸ್ ಸರ್ಕಾರ ನೇರವಾಗಿ ನರೇಂದ್ರ ಮೋದಿ ಅವರಿಗೆ ಹೇಳ್ಬೋದಾಗಿತ್ತು. ಯಾಕೆ ಹೇಳ್ತಾ ಇಲ್ಲ? ನೀವು ಮಾತಾಡ್ತಾ ಇದೀವಿ, ಯಾವುದೇ ಗೋಧಿ ಮೀಡಿಯಾ ಮಾತಾಡ್ತಾ ಇಲ್ಲ, ಯಾವುದೇ ಕಾಂಗ್ರೆಸ್ ವಕ್ತಾರ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಮುಖ್ಯಮಂತ್ರಿ ಮಾತಾಡ್ತಾ ಇಲ್ಲ. ಯಾಕೆ ನೋಡಿ, ಇಲ್ಲಿ ಈಗ ನೀವು ಹೇಳಿದ್ರಿಂದ ಮತ್ತೊಂದು ಅಂಶ ನನ್ನ ಗಮನಕ್ಕೆ ನೆನಪಾಗಿದ್ದು, ಅಂದ್ರೆ ನನಗೆ ಆ ವಿಚಾರ ನಿಮ್ಗೆ ಹೇಳ್ತಾ ಬೇರೆ ರೂಟ್ ನಲ್ಲಿ ಹೋದೆ. ಈ ಹಿಂದೆ ಯಾರು ಜನಾರ್ದನ್ ಪೂಜಾರಿ ಅವರು ಮಂತ್ರಿಯಾಗಿದ್ದಂತ ಸಂದರ್ಭದಲ್ಲಿ, ಅಂದ್ರೆ 80ರ ದಶಕದಲ್ಲಿ, ಅಂದ್ರೆ 70-80ರ ದಶಕದಲ್ಲಿ ಅವರು ಸಾಲ ಮೇಳಗಳನ್ನ ಮಾಡಿದ್ರು. ಸಾಲ ಮೇಳಗಳನ್ನ ಮಾಡದಂತ ಉದ್ದೇಶವೇ ಕೆಳ ಹಂತದ ಬಡವರಿಗೆ ಅನುಕೂಲ ಆಗ್ಲಿ ಅಂತೇಳಿ. ದೇಶದ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ದೇ ಇದೇ ಅನುಕೂಲಕ್ಕಾಗಿ. ಆದ್ರೆ ಮೋದಿ ಬಂದ ನಂತರ ಇವರು ಮಾಡಿದ್ದೇನು ಅಂದ್ರೆ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದ್ರು. ಬ್ಯಾಂಕ್ಗಳನ್ನ 3-4 ಬ್ಯಾಂಕ್ಗಳನ್ನ ಒಂದು ಬ್ಯಾಂಕಿಗೆ ಮರ್ಜ್ ಮಾಡಿದ್ರು. ಅಲ್ಲಿ ಭಾಷೆ ಬಲ್ಲವರು ಇಲ್ಲ, ಅಲ್ಲಿ ಅರ್ಜಿಗಳು ಎಲ್ಲವೂ ಇಂಗ್ಲಿಷ್ ಅಥವಾ ಹಿಂದಿನಲ್ಲಿ ಇರ್ತಾ ಇತ್ತು. ಇದರಿಂದಾಗಿ ಕಳೆದ ಈ 3-4 ವರ್ಷಗಳಲ್ಲಿ ನಮ್ಮ ಬ್ಯಾಂಕ್ಗಳು ಅಂದ್ರೆ ಕರ್ನಾಟಕದ್ದೇ ಬ್ಯಾಂಕ್ಗಳಾಗಿದ್ದಂತಹ ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಆಮೇಲೆ ಕೆನರಾ ಬ್ಯಾಂಕ್, ಆಮೇಲೆ ವಿಜಯ ಬ್ಯಾಂಕ್, ಹೀಗೆ 5-6 ಬ್ಯಾಂಕ್ಗಳು ನಮ್ಮ ಕರ್ನಾಟಕದವೇ. ಆ ಕರ್ನಾಟಕದಲ್ಲಿ ಕರ್ನಾಟಕದವರು ಅಂದ್ರೆ ಕನ್ನಡದಲ್ಲೇ ವ್ಯವಹಾರ ಮಾಡುವಂತ ಸಾಧ್ಯತೆಗಳು ಹೆಚ್ಚಿತ್ತು. ಆಮೇಲೆ ಮೈಸೂರು ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರೇ ಇರ್ತಾ ಇದ್ರು. ಹೋಗಿ ಕನ್ನಡದಲ್ಲಿ ಮಾತನಾಡಬಹುದಿತ್ತು, ಕನ್ನಡದಲ್ಲಿ ಅರ್ಜಿಗಳು ಇರ್ತಿತ್ತು, ಅದನ್ನ ಓದಿ ಸುಲಭವಾಗಿ ಅರ್ಥ ಮಾಡಿಕೊಂಡು ವ್ಯವಹಾರ ಮಾಡಬಹುದಿತ್ತು. ಆದ್ರೆ ಬ್ಯಾಂಕ್ ಮರ್ಜ್ ಮಾಡಿದ್ದರಿಂದಾಗಿ ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಹೀಗೆ ಈ ಇಂಡಿಯನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಬ್ಯಾಂಕ್ಗಳು ಹೆಚ್ಚು ಜನ ಉತ್ತರ ಭಾರತದವರಿದ್ದಾರೆ. ಅವರಿಗೆ ಕನ್ನಡ ಬರೋದಿಲ್ಲ, ಹೋಗಿ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಇದರ ಪರಿಣಾಮವಾಗಿ ಸಹಜವಾಗಿ ಜನ ಸುಲಭವಾಗಿ ಮಾತನಾಡುವ, ಸುಲಭವಾಗಿ ಸಾಲ ಸಿಗುವ ಕಡೆ ಹೋದ್ರು. ಸಾಮಾನ್ಯವಾಗಿ ಎಲ್ಲಿ ಸುಲಭವಾಗಿ ಸಾಲ ಕೊಡ್ತಾರೆ ಅಲ್ಲಿ ಇಂಟ್ರೆಸ್ಟ್ ಸಹಜವಾಗಿ ಹೆಚ್ಚಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಸಾಲ ಕೊಡುವಂತಹವರು ಯಾರು ಕೊಡ್ತಾ ಇದ್ದೀವಿ, ಯಾರಿಗೆ ಕೊಡ್ತಾ ಇದ್ದೀವಿ, ಅವ್ರು ಕಟ್ಟಿರೇ ಇದ್ರೆ ಅವರ ಸ್ಥಿರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋದು ಹೇಗೆ ಅದೆಲ್ಲವನ್ನ ಬರೆಸ್ಕೊಂಡು ಕೊಡ್ತಾರೆ. ಇದ್ರ ಬಗ್ಗೆ ನಾವು ಈ ಕೋಆಪರೇಟಿವ್ ಸೊಸೈಟಿಗಳಿಗೆ ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಹೋದಾಗ ನಮಗೆ ಇವೆಲ್ಲ ಅರ್ಥ ಆಗತ್ತೆ ಚೆನ್ನಾಗಿ. ಹಾಗೆ ಈ ಮೈಕ್ರೋ ಫೈನಾನ್ಸ್ ಅಂದ್ರೆ ಪ್ರೈವೇಟ್ ಫೈನಾನ್ಸರ್ ಹತ್ರ ಇವ್ರು ಹೋಗಿ ಎಲ್ಲ ತಗಲಾಕೊಂಡಿದ್ದಾರೆ. ಇದಕ್ಕೆ ನೇರ ಕಾರಣ ಮೋದಿಯ ಆಡಳಿತದ ವೈಫಲ್ಯ, ಅಥವಾ ನಾನಾಗಲೇ ಸೂಕ್ಷ್ಮವಾಗಿ ನಾನು ಹೇಳಿದೆ, ಬಡವರ ಕಡೆ ಹರಿಬೇಕಾಗಿದ್ದಂತಹ ಹಣ ಅದು ಮೇಲ್ಗಡೆಗೆ ಹರಿಲಿಕ್ಕೆ ಪ್ರಾರಂಭ ಆಯ್ತು. ಅಂದ್ರೆ ಈಗೇನು ಬ್ಯಾಂಕ್ ಆಫ್ ಬರೋಡಾ ಇರಬಹುದು, ಬ್ಯಾಂಕ್ ಆಫ್ ಪಾಟಿಯಾಲ, ಇಂಥವು ಅನೇಕ ಬ್ಯಾಂಕ್ಗಳು ಎಲ್ಲ ಮುಳುಗೋಗುವಂತ ಸ್ಥಿತಿಯಲ್ಲಿದ್ವು. ಆ ಮುಳುಗೋಗುವ ಬ್ಯಾಂಕ್ಗಳ ಜೊತೆಗೆ ನಮ್ಮ ಈ ಎಲ್ಲ ಬ್ಯಾಂಕ್ಗಳು ಕರ್ನಾಟಕದ ಮೂಲದ ಬ್ಯಾಂಕ್ಗಳನ್ನ ಮರ್ಜ್ ಮಾಡಿರು. ಯಾಕೆ ಅಂದ್ರೆ ಆ ಬ್ಯಾಂಕ್ಗಳ ಸಾಲವನ್ನ ಸರಿ ಮಾಡ್ಲಿಕ್ಕೆ, ಅಂದ್ರೆ ಲಾಭದಲ್ಲಿ ತರಲಿಕ್ಕೆ ಅವೆಲ್ಲ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮೂಲದ ಈ ಬ್ಯಾಂಕ್ಗಳು ಆ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಲ ಕೊಟ್ಟು ದಿವಾಳಿಯಾಗಿದ್ದು ಅದನ್ನ ಇಲ್ಲಿಂದ ಕೊಟ್ಟು ಬ್ಯಾಲೆನ್ಸ್ ಮಾಡಿದ್ರು. ಆದ್ರೆ ಆಗಿದ್ದೇನು ಅಂದ್ರೆ ಕರ್ನಾಟಕದ ಬಡವರ ದುಡ್ಡು ಅವರಿಗೆ ಸೇರ್ತು, ಅವರಿಗೆ ಸಾಲ ಮನ್ನಾ ಮಾಡಿದ್ರು, ಇವರಿಗೆ ಸಾಲಕ್ಕೆ ನೇಣು ಹಾಕಿದ್ರು. ಇದು ಮೋದಿ ಮಾಡಿದಂತಹ ಒಂದು ನೇರವಾದಂತಹ ಆತ್ಮಹತ್ಯೆಗೆ ಕೊಟ್ಟಂತಹ ಪ್ರಚೋದನೆ ಅನ್ನುವಂಥದ್ದು ನಾನು ಹೇಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀವು ಕೇಳಿದ್ರಿ ಇದನ್ನ ಮೀಡಿಯಾದವರು ಯಾಕೆ ಚರ್ಚೆ ಮಾಡಲಿಲ್ಲ ಅನ್ನೋಂಥದ್ದು. ನೋಡಿ, ಬಿಜೆಪಿಯವರಿಗೆ ಬೇಕಾಗಿರುವಂಥದ್ದು ಹಿಜಾಬು, ಹಲಾಲು, ಮಸೀದಿಯಲ್ಲಿ ಕಟ್ಟಿರುವಂತ ಮೈಕು, ಆಮೇಲೆ ಯಾವುದೋ ಮಸೀದಿ ಕೆಳಗಡೆ ಯಾವುದೋ ದೇವಸ್ಥಾನ ಇದೆ, ಅಥವಾ ಈ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಈಗ ನಡೀತಾ ಇದೆಯಲ್ಲ ಎಂಥದೋ ಒಂದು ಮೇಳ, ಕುಂಭಮೇಳ, ಇಂಥವು ಮಾತ್ರ ಬಿಜೆಪಿಯವರಿಗೆ ಬೇಕು. ಈ ವಿಚಾರಗಳನ್ನ ಬಿಜೆಪಿಯವರು ತುಂಬಾ ಚೆನ್ನಾಗಿ ಚರ್ಚೆ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಮತ್ತು ನಿಮ್ಮ ಪಕ್ಷದಲ್ಲಿ ಸಿಎಂ ಕುರ್ಚಿ ಖಾಲಿ ಇದೆಯಾ, ಭರ್ತಿ ಇದೆಯಾ, ಅಥವಾ ನಿಮ್ಮ ಸಿಎಂ ಕುರ್ಚಿಯನ್ನ ಕೆಳಗಡೆ ಇಳಿಸ್ಲಿಕ್ಕೆ DK ಇವರು ಸತೀಶ್ ಜಾರಕಿಹೊಳಿ ಇಂಥವರೆಲ್ಲ ನಿಂತಿದ್ದಾರೆ ಏನು, ಈ ಪ್ರಶ್ನೆಗಳನ್ನ ಕೇಳಿದರೆ ವಿನಃ ಬಡವರಿಗೆ ಸಂಬಂಧಪಟ್ಟಂತಹ ಈ ಮೈಕ್ರೋ ಫೈನಾನ್ಸಿಗೆ ಸಂಬಂಧಪಟ್ಟಂತಹ ಯಾವುದೇ ಚರ್ಚೆ ವಿಚಾರವನ್ನು ಇವತ್ತಿನವರೆಗೆ ಯಾರೂ ಮಾತನಾಡಲಿಲ್ಲ. ನಾನು ಆಗಲೇ ಹೇಳಿದೆ, ಸದನದಲ್ಲಿ ಅಂದ್ರೆ ಬೆಳಗಾವಿಯ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತು. ಧರ್ಮಸ್ಥಳದ ಮೈಕ್ರೋ ಅಂದ್ರೆ ಸ್ವಸಹಾಯ ಸಂಘಗಳಿಂದ ಜನರಿಗೆ ಪೀಡನೆ ಮಾಡ್ತಾ ಇದ್ದಾರೆ, ಇದರಿಂದ ಜನರಿಗೆ ತೊಂದರೆ ಆಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಮಾಧ್ಯಮದವರು ಮಂತ್ರಿಗಳಿಗೆ ಪ್ರಶ್ನೆಯನ್ನ ಕೇಳಲಿಲ್ಲ, ಯಾವುದೇ ಮಾಧ್ಯಮದವರು ಕೇಳಲಿಲ್ಲ. ದುರ್ದೈವ ಏನು ಅಂದ್ರೆ ಈ ವಿಚಾರವನ್ನ ಉಲ್ಟಾ ಆದ್ರೂ ಪ್ರಶ್ನೆ ಕೇಳಬಹುದಿತ್ತು. ಸಂತೋಷ್ ಲಾಡ್ ಅವರು ಆ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ. ಆ ರೀತಿಯಲ್ಲಿ ಸಂತೋಷ್ ಲಾಡ್ ಕೇಳಿದ ರೀತಿಯಲ್ಲಿ ಈ ಮೈಕ್ರೋ ಫೈನಾನ್ಸಿಗೆ ಸಂಬಂಧಪಟ್ಟ ಹಾಗೆ ನೀವ್ಯಾಕೆ ಪ್ರಶ್ನೆ ಕೇಳಲ್ಲ ಅಂತೇಳಿ ಮತ್ತೆ 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 ಕಾಂಗ್ರೆಸ್ ಸರ್ಕಾರದಿಂದ ಪತ್ರಕರ್ತರನ್ನೇ ಕೇಳಿದಿದ್ರೆ ಅದೊಂದು ದೊಡ್ಡ ಸುದ್ದಿ ಮಾಡಬಹುದಿತ್ತು. ಈ ಒಂದು ಕಲೆಯು ಕಾಂಗ್ರೆಸ್ನವರಿಗೆ ಇಲ್ಲ. ಇದರಿಂದಾಗಿ ಇವತ್ತು ಏನು ಕರ್ನಾಟಕದಲ್ಲಿ ಆತ್ಮಹತ್ಯೆ ಪ್ರಕರಣ ಹೆಚ್ಚಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಮಂತ್ರಿಮಂಡಲ ಈಗ ಎಚ್ಚೆತ್ಕೊಂಡಿದೆ. ಇನ್ನು ಮುಂದೆ ಇವರು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯಾವ ಬಗ್ಗೆ ಪ್ರಶ್ನೆಗಳನ್ನ ಅಂದ್ರೆ ಜನಹಿತಕ್ಕೆ ಜನಕ್ಕೆ ಪೂರಕವಾಗಿರುವಂತಹ ವಿಚಾರವನ್ನ ಚರ್ಚೆ ಮಾಡದಿರ ಇದ್ರೆ ಮಾಧ್ಯಮದವರು ಉಲ್ಟಾ ಪ್ರಶ್ನೆ ಕೇಳಬೇಕು. ಇದಕ್ಕೆ ನೀವು ಪ್ರಶ್ನೆ ಕೇಳಿದಿದ್ರೆ ನಾನು ಉತ್ತರ ಹೇಳ್ತಿದ್ದೆ ಅಂತ ಹೇಳಿ ನಂತರ ಅವ್ರು ಕೇಳದಂತ ಪ್ರಶ್ನೆ ಉತ್ತರ ಹೇಳಬೇಕು. ಆ ರೀತಿ ಆದಾಗಾದ್ರೂ ಚರ್ಚೆ ಆಗತ್ತೆ. ಎಸ್, ಇದು ಗೋಧಿ ಮೀಡಿಯಾ ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಎಲ್ಲ ಒಂದ್ ಕಡೆ ಇಡೀ ವಿಷಯವನ್ನ ಇವತ್ತಿಗೂ ಕೂಡ ಸಿಎಂ ಪತ್ರಿಕಾಗೋಷ್ಠಿಯಲ್ಲಿ, ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಮಾಧ್ಯಮದವರು ಕೇಳಲಿಲ್ಲ. ಏನ್ ಕೇಳಲಿಲ್ಲ? ಇದಕ್ಕೆಲ್ಲ ಜನ ಯಾಕೆ ಸಲ ತಗೋತಾ ಇದ್ದಾರೆ, ಜನರ ಸ್ಥಿತಿ ಏನಾಗಿದೆ, ಇದಕ್ಕೆ ಪರಿಹಾರ ಏನು? ಮುಖ್ಯಮಂತ್ರಿ ಕೂಡ ಹೇಳಿಲ್ಲ, ನಾವು ಚೆನ್ನಾಗಿ ಮಾಡ್ತಾ ಇದೀವಿ ರಾಜ್ಯ, ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ,
ಬ್ಯಾಂಕ್ಗಳು ಸಾಲ ಕೊಡಕ್ ಆಗ್ತಾ ಇಲ್ಲ, ಅದಕ್ಕಾಗಿ ಪ್ರೈವೇಟರ್ ಬಂದು ಆಕ್ರಮಿಸ್ಕೊಂಡು ಕೂತಿದ್ರೆ ಅಂತ ಹೇಳಿ ನಾನು ಕೈ ಚೆಲ್ಲಿದ್ದೀನಿ ಅಂತ ಹೇಳಿಲ್ಲ ಮುಖ್ಯಮಂತ್ರಿ. ಅಲ್ಲ, ಈ ಇದಕ್ಕೆಲ್ಲ ಸಂದರ್ಭದಲ್ಲಿ ಅವರು ಅತ್ಯಂತ ಮುಖ್ಯವಾಗಿ ಹೇಳಬೇಕಾಗಿದ್ದೇನೆ, ಈಗ 10-20 ಆತ್ಮಹತ್ಯೆ ಆಗಿದೆಯಪ್ಪ. ನಾವು ಈ 2,000 ರೂಪಾಯಿ ಅನ್ನಭಾಗ್ಯ, ನೀರು, ಕರೆಂಟು ಇದ್ರದೆಲ್ಲ ಇದು ನಾವು ಮಾಡದಿರ ಇದ್ದಿದ್ರೆ ಇಂಥವು 2,000 ಆಗಿತ್ತು, 2,000 ಜನ ಆತ್ಮಹತ್ಯೆ ಮಾಡ್ಕೋತಿದ್ರು. ನಿಜವಾಗ್ಲು ಬಹಳ ಒಳ್ಳೆ ಅಂಶವನ್ನ ನೆನಪು ತಂದ್ರಿ. ಏನು ಗ್ಯಾರಂಟಿ ಯೋಜನೆಗಳನ್ನ ಇದೇ ಬಿಜೆಪಿ ಮತ್ತೆ ಇದೇ ಗೋಧಿ ಮೀಡಿಯಾ ಟೆಕ್ಕಿಸ್ತಾ ಇತ್ತು. ಆ ಗ್ಯಾರಂಟಿ ಯೋಜನೆಗಳಿಂದ ಅತ್ಯಂತ ಕಡು ಬಡವರು, ಮಧ್ಯಮ ವರ್ಗದ ಇವತ್ತು ಉಸಿರಾಡುವಂತ ಸ್ಥಿತಿ ಬಂದಿದೆ. ಮತ್ತು ಮರ್ಯಾದಸ್ಥರಾಗಿರೋದ್ರಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬಿಜೆಪಿ ತರ ಮಾನಗೆಟ್ಟವರಾಗಿದ್ದಿದ್ರೆ ಮುಖ ತೋರಿಸ್ಕೊಂಡು ಅಡ್ಡಾಡ್ತಿದ್ರು. ಬಿಜೆಪಿಯವರು ಯಾವುದಕ್ಕೆ ಪ್ರಶ್ನೆ ಕೇಳಬೇಕು ಅದಕ್ಕೆ ಪ್ರಶ್ನೆ ಕೇಳೋದಲ್ಲ, ಯಾವುದಕ್ಕೆ ಕೇಳಬಾರ್ದು ಅದಕ್ಕೆ ಕೇಳ್ತಾರೆ. ಇವರು ಮಾನಗೆಟ್ಟವರು, ಅವರು ಮಾನ ಇರೋರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಈ ಸಿದ್ದರಾಮಯ್ಯನವರ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಒಂದಷ್ಟು ಜನರಿಗೆ ಮಾನ ಮರ್ಯಾದೆ ಉಳಿದು ಆ ಮರ್ಯಾದೆಯಿಂದ ಬದುಕ್ತಾ ಇದ್ದಾರೆ. ಇಲ್ದಿದ್ರೆ 2,000 20,000 ಆತ್ಮಹತ್ಯೆ ಆಗ್ತಿತ್ತು. ಎಸ್, ಇವತ್ತು ಗೋಧಿ ಮೀಡಿಯಾ ಹೇಳ್ಬೇಕಾಗಿದೆ, ಕಾಂಗ್ರೆಸ್ ಪಕ್ಷ ಕೂಡ ಹೇಳ್ಬೇಕಾಗಿದೆ, ಮೋದಿಯ ಆರ್ಥಿಕ ನೀತಿ ವೈಫಲ್ಯ, ನೋಟು ಅಮಾನ್ಯೀಕರಣ ಮತ್ತು ಅತಿಯಾದ ಜಿಎಸ್ಟಿ ಕೇವಲ ಶ್ರೀಮಂತರನ್ನ ಮಾತ್ರ ಶ್ರೀಮಂತರ ಮಾಡ್ತಾ ಇದೆ, ಬಡವರನ್ನ ಅತಿ ಕಡು ಬಡವರನ್ನ ಹಾಕಿಸ್ತಾ ಇದೆ. ನನಗೆ ವೈದ್ಯರೊಬ್ರು ಕೇಳಿದ್ರು, ವೈದ್ಯರು ಏನು ಹಾಗಾದ್ರೆ ಏನು ಅಂತ ಹೇಳಿ, ಅತಿ ಬಡವರಾದ್ರೆ ಈ ರೀತಿ ಆತ್ಮಹತ್ಯೆಗಳಾಗ್ತವೆ. ಆ ಆತ್ಮಹತ್ಯೆಗಳು ಯಾರ ಕಾರಣ ಅಂದ್ರೆ ಶ್ರೀಮಂತರಾಗೋರು. ಈ ಶ್ರೀಮಂತರಾಗೋದಕ್ಕೆ ಅತಿಯಾದ ಟ್ಯಾಕ್ಸ್ ಜಿಎಸ್ಟಿ ಅನ್ನೋ ಒಂದು ಶೂಲ, ಈ ಶೂಲದಿಂದ ಜನ ಅವ್ರಿಗೆ ಗೊತ್ತಿಲ್ಲದಂಗೆ ಹೆಚ್ಚು ಸಂಪಾದನೆನ 100 ರೂಪಾಯಿ ದುಡಿದ್ರೆ 70 ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಇನ್ನು 30 ರೂಪಾಯಿಲಿ ಜೀವನ ಮಾಡ್ಬೇಕು, ಸಾಲ ತೀರಿಸ್ಬೇಕು, EMI ಕಟ್ಟಬೇಕು, ಮಕ್ಳು ಓದಿಸ್ಬೇಕು, ಮದ್ವೆ ಮಾಡ್ಬೇಕು ಮತ್ತು ಹಾಗೆ ಈ ಸಾಲ ತೀರಿಸ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ಎಸ್ ಸರ್, ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತವರೇ ಇವತ್ತು ಬಡವರು. ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ತಾ ಇರುವಂತಾರೆ ಬಡವರು. ಈ ಕೂಲಿ ಕಾರ್ಮಿಕರು, ವಿಶೇಷವಾಗಿ ರೈತ ಕೂಲಿ ಕಾರ್ಮಿಕರೇ ಹೆಚ್ಚಿಗೆ ಕಟ್ತಾ ಇರುವಂತದ್ದು ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮನುಷ್ಯ ಯಾವ ಒಂದು ಹಿಡಿ ಅನ್ನ, ಆ ಒಂದು ಹಿಡಿ ಅನ್ನಕ್ಕೆ ಅವನು ಟ್ಯಾಕ್ಸ್ ಎಷ್ಟಪ್ಪ ಕಟ್ತಾನೆ ಅಂತ ಹೇಳಿದ್ರೆ ಅತಿಯಾದ ಟ್ಯಾಕ್ಸ್, ನೋಟು ಅಮಾನ್ಯೀಕರಣ ಮತ್ತು ಮೋದಿ ಸರ್ಕಾರದ ವೈಫಲ್ಯ, ಇವೆಲ್ಲ ಕಾರಣದಿಂದ ಜನ ಎಸ್ ಸರ್ ಸಂಪರ್ಕ ಕಡಿತಾಗಿದ್ದು. ಬನ್ನಿ ಬೇಗ ಮುಗಿಸೋಣ, ಸಮಯ ಆಗ್ತಾ ಇದೆ. ಇಲ್ಲ, ನಿಮ್ ಮಾತು ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಮಾಡಿ. ಎಸ್ ಮ್ಯೂಟ್ ಆಗಿದೆ. ಕೇಳ್ತಾ ಇದೆಯಾ? ಎಸ್ ಮಾತಾಡಿ ಬೇಗ ಮುಗಿಸೋಣ, ಸಮಯ. ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರುವಂತಾರೆ ಬಡವರು. ಬಡವ ಇರ್ಲಿ ಶ್ರೀಮಂತ ಇರ್ಲಿ ತಿನ್ನೋದು ಒಂದಿಡಿ ಅನ್ನವೇ. ಆ ಒಂದಿಡಿ ಅಂದ್ರೆ 1 kgಗೆ ಶ್ರೀಮಂತ ಎಷ್ಟು ಟ್ಯಾಕ್ಸ್ ಕಟ್ತಾನೋ ಬಡವನು ಅಷ್ಟೇ ಟ್ಯಾಕ್ಸ್ ಕಟ್ಟೋದು. ಆದರೆ ಬಡವ ಅವನು ಸಂಪಾದನೆ ಮಾಡುವಂತಹ 500 ರೂಪಾಯಿಗೆ 18 90 ರೂಪಾಯಿ ಅಂದ್ರೆ 500 ರೂಪಾಯಿಗೆ 100 ರೂಪಾಯಿ ಟ್ಯಾಕ್ಸ್ ಕಟ್ತಾನೆ. ಶ್ರೀಮಂತ ದಿನಕ್ಕೆ 5,000 ರೂಪಾಯಿಯೋ ಅಥವಾ 50,000 ರೂಪಾಯಿ ಸಂಪಾದನೆ ಮಾಡ್ತಾನೆ. 5,000 ರೂಪಾಯಿ ಸಂಪಾದನೆ ಮಾಡಿರೋ ಅವನು ಟ್ಯಾಕ್ಸ್ ಕಟ್ಟೋದು ಬರೀ 90 ರೂಪಾಯಿ. ಅಂದರೆ ಬಡವರು 25%, ಅವ್ರ ಸಂಪಾದನೆಯ 25% ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಶ್ರೀಮಂತರು ಅಂದ್ರೆ 5,000ಕ್ಕಿಂತ ಹೆಚ್ಚಿಗೆ ಕಟ್ಟುವಂತವ್ರು, 1,000ಕ್ಕಿಂತ ಹೆಚ್ಚಿಗೆ ಕಟ್ಟುವಂತವ್ರು ಯಾರೇ ಸಂಪಾದನೆ ಮಾಡಿದ್ರು ಅವರು ಕಟ್ಟುವಂಥದ್ದು ಅವರ ಸಂಪಾದನೆಯ ಕೇವಲ 5% ಅಥವಾ 1% ಅಥವಾ 3%, 10% ಒಳಗಡೆನೆ ಇದೆ. ಯಾರ್ದೋ ಜಾಸ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ದೇಶದ ಬಡವರಾಗಿ ಉಳಿಲಿಕ್ಕೆ ಕಾರಣ ಮೋದಿಯ GST ಅಂದ್ರೆ ದಿನಬಳಕೆಯ ವಸ್ತುಗಳನ್ನ ಹೆಚ್ಚು ಬೆಲೆ ಮಾಡಿದ್ದರಿಂದಾಗಿ, ಬೆಲೆ ಏರಿಕೆಯಿಂದಾಗಿ ದೇಶದ ಜನ ಇವತ್ತು ಮೈಕ್ರೋ ಫೈನಾನ್ಸಿನ ಕಾರಣಕ್ಕಾಗಿ ಸಾಲದ ಶೂಲಕ್ಕೆ ನೇಣ ಹಾಕೊಳ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮ ನೀವು ಮುಂದೆ ತರ್ತೀವಿ. ಮೋದಿಯ ಸರ್ಕಾರದ ಒಂದು ಅನ್ಯಾಯವನ್ನ ಜನಕ್ಕೆ ಹೇಳ್ತೀವಿ.
ಗೋಧಿ ಮೀಡಿಯಾ ಹೇಳೋ ಹಾಗೆ ಇದು ಕೇವಲ ರಾಜ್ಯ ಸರ್ಕಾರ ಕಾರಣ ಅಲ್ಲ. ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು, ಆದ್ರೆ ಇದು ಕಾರಣ ಮೋದಿ ಸರ್ಕಾರ, ಮೋದಿಯ ಆರ್ಥಿಕ ನೀತಿ. ಇದು ಜನರ ಅರ್ಥ ಮಾಡಿಸ್ತೀವಿ. ಮತ್ತೆ ಹೆಚ್ಚೆಚ್ಚು ಕಾರ್ಯಕ್ರಮ ಮುಂದುವರಿತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಚರ್ಚೆಯಲ್ಲಿ ಭಾಗವಹಿಸಿದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.